ನಮಸ್ತೆ ಸ್ನೇಹಿತರೆ. ಇದು ನಮ್ಮ ಟೆರೇಸ್ ಗಾರ್ಡನು. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಬೇಸಿಗೆ ಕಾಲಕ್ಕೆ ಯಾವ ರೀತಿ ಪ್ಲ್ಯಾಂಟ್ಸ್ನ ಪ್ರೊಟೆಕ್ಟ್ ಮಾಡ್ತಿದ್ದೀವಿ, ಆಮೇಲೆ ಇಲಿ ಕಾಟ ಇಂದ ಹೇಗೆ ಪ್ರೊಟೆಕ್ಟ್ ಮಾಡ್ತಿದ್ದೀವಿ ಅಂತ ಹೇಳೋಕ್ಕೆ. ಮೊದಲಿಗೆ ಇಲ್ಲಿ ನೋಡ್ಬೋದು, ನಾವು ಈ ರೀತಿ ಹಳೆಯ ಸ್ಯಾರಿಗಳನ್ನ ಮೇಲೆ ಈ ಥರ ಹಾಕ್ಬಿಟ್ಟಿದ್ದೀವಿ. ಯೂಶ್ವಲಿ ಮಧ್ಯಾಹ್ನ ಇವಾಗ ಇನ್ನೂ 10 ಗಂಟೆ ಇರಬೇಕು, ಆಗಲೇ ಬಿಸಿಲು ಸಾಕಷ್ಟು ಬೀಳ್ತಾ ಇದೆ. ಇನ್ನು ಮಧ್ಯಾಹ್ನ ಟೈಮ್ನಲ್ಲೆಲ್ಲ ತುಂಬ ಬಿಸಿಲು ಬಂದುಬಿಡುತ್ತೆ. ಒಂದು ಮಂತ್ ಹಿಂದೆ ಎಲ್ಲ ನೋಡಿದಾಗ ಇಲ್ಲಿ ಒಂದು ಮೆಣಸಿನ ಗಿಡ ಇದೆ. ಇದೆಲ್ಲ ಎಲೆ ತುಂಬ ಡೌನ್ ಆಗಿಬಿಟ್ಟಿತ್ತು, ಅಂದರೆ ಮಡ್ಚ್ಕೊಂಡ್ಬಿಟ್ಟಿತ್ತು. ಅದೆಲ್ಲ ಬಿಸಿಲಿಗೆ ಆ ಥರ ಆಗಿದ್ದು. ಆ್ಯಂಡ್ ಸಾಕಷ್ಟು ಬೇರೆ ಗಿಡಗಳೆಲ್ಲನೂ ಅದೇ ರೀತಿ ಆಗಿತ್ತು. ಅದು ನೋಡಿದ ಮೇಲೆ ನಾನು ಇದ್ರ ಮೇಲೆ ಸುಮ್ಮನೆ ಒಂದು ಬಟ್ಟೆನ ಹಾಕಿದ್ದೆ. ಅದಾದಮೇಲಿಂದ ತುಂಬ ಚೆನ್ನಾಗಿ ಎಲೆಗಳೆಲ್ಲ ಓಪನ್ ಅಪ್ ಆಯಿತು. ಹಾಗಾಗಿ ಏನು ಮಾಡೋದಂತ ಯೋಚನೆ ಮಾಡಿದಾಗ ಇದೊಂದು ಐಡಿಯಾ ಬಂತು. ಈ ರೀತಿ ಇಲ್ಲಿ ಮೇಲೆ ಸ್ಯಾರಿನ ಹಾಕಿಬಿಟ್ಟಿದ್ದೀವಿ. ಆಲ್ಮೋಸ್ಟ್ ಎಲ್ಲ ಗಿಡಗಳಿಗೆ ನೆರಳು ಬರುತ್ತೆ. ಕೆಲವೊಂದಷ್ಟು ಗಿಡಗಳಿಗೆ ಬರಲ್ಲ, ಬಟ್ ಏನು ಮಾಡೋಕ್ಕಾಗಲ್ಲ, ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿದ್ದೀನಿ. ಇದು ಒಂದು ವಿಷಯ. ಇನ್ನೊಂದು, ಇಲ್ಲಿ ನಮ್ಮ ಟೆರೇಸಲ್ಲಿ ರಾತ್ರಿ ಹೊತ್ತು ಇಲಿ ಬರುತ್ತೆ. ಇಲಿ ಅಂದರೆ ಯಜ್ಞ ಅನ್ಸುತ್ತೆ ಅದು. ಅದು ಎಲ್ಲಿಂದ ಬರುತ್ತೆ ಏನಂತ ಗೊತ್ತಿಲ್ಲ. ಕೆಳಗಡೆ ಮೆಟ್ಲ ಹತ್ರ ಒಂದು ಡೋರ್ ಸಿಸ್ಟಮ್ ಥರ ಮಾಡಿದ್ದೀನಿ, ಬರಬಾರ್ದು ಅಂತ ಹೇಳಿಬಿಟ್ಟು. ಅದು ಮೋಸ್ಟ್ಲಿ ಬೇರೆ ಕಡೆಯಿಂದ ಹತ್ಕೊಂಡ್ಬರುತ್ತೋ ಏನೋ ಗೊತ್ತಿಲ್ಲ. ಹಾಗೆಯೇ ಬೈ ಚಾನ್ಸ್ ಇಲ್ಲಿ ಪೈಪ್ ಇದೆ, ಪೈಪಿಂದ ಏನಾದರೂ ಬರುತ್ತೆ ಅಂತ ಹೇಳಿಬಿಟ್ಟು ಇಲ್ಲೂ ಬಂದೋಬಸ್ತೆಲ್ಲ ಮಾಡಿದ್ದೀವಿ. ಹಾಗಿದ್ರೂ ಒಂದೊಂದ್ಸತಿ ಬರುತ್ತೆ. ಆ್ಯಂಡ್ ಅಗೇನ್ ಇಲಿನೇ ಬರುತ್ತಾ ಇಲ್ಲ ಮುಂಗ್ಸಿ ಕೂಡ ಕಾಣಿಸ್ಕೊಳ್ಳುತ್ತೆ ಮೋರಿ ಹತ್ರ ಎಲ್ಲ. ಮುಂಗ್ಸಿ ಬರುತ್ತಾ, ಅಳಿಲು ಬರುತ್ತಾ, ಏನು ಬರುತ್ತೆ ಅಂತ ಗೊತ್ತಿಲ್ಲ. ಬಟ್ ಹೊಸ್ದಾಗಿ ಪಾಟಿಂಗ್ ಮಾಡೋವಾಗಲೆಲ್ಲ ಬಂದು ಇಲ್ಲೆಲ್ಲ ಕೆಡವಿಬಿಡುತ್ತೆ ಫುಲ್ಲು. ಅದಕ್ಕೆ ನಾವಿವಾಗ ಏನು ಮಾಡಿದ್ದೀವಿ, ಈ ರೀತಿ ಮೆಶ್ ತೊಗೊಂಬಂದು ಹಾಕಿದ್ದೀವಿ. ಈ ಮೆಶ್ಶು ನಮಗೆ 1 kgಗೆ 120 ರೂಪಾಯಿ ಥರ ಸಿಕ್ತು. ಇದೆಲ್ಲ ನಾವು 2 kg ಆ ಥರ ಮೆಶ್ ತೊಗೊಂಬಂದು ಹಾಕಿದ್ದೀವಿ. 2 kgಗೆ ಒಂದು 5 to 6 ಟಬ್ಸು, ಈ ಬ್ಲ್ಯಾಕ್ ಟಬ್ ಕಾಣಿಸ್ತಲ್ಲ, 5 to 6 ಟಬ್ಸು ಹಾಕ್ಬೋದು. ಅಂದರೆ 2.5 ಬಾಕ್ಸು. ಈ ಬಾಕ್ಸ್ ಕಾಣಿಸ್ತಿದೆಯಲ್ಲ, ಈ ಬಾಕ್ಸ್ ಲೆಕ್ಕದಲ್ಲಿ ನಾವು ತೊಗೊಂಡಿದ್ದೀವಿ. 2.5 ಬೇಕು ನಮಗೆ 1 ಟಬ್ಗೆ. ಆ ರೀತಿ ಆಲ್ಮೋಸ್ಟ್ ಎಲ್ಲ ಟಬ್ಸ್ಗೂ ಕವರ್ ಮಾಡಿದ್ದೀನಿ. ಈ ಕಡೆ ಕೂಡ ನೋಡ್ಬೋದು. ಈ ಕಡೆ ಕೂಡ ಒಂದು ಉದ್ದ ಮೆಶ್ ಥರ ಹಾಕ್ಬಿಟ್ಟಿದ್ದೀವಿ. ಇದು ಹಳೇದು ಒಂದು ತಂದಿದ್ದೀವಿ ಮುಂಚೆ. ಇದೆಲ್ಲ ತುಕ್ಕಿಡ್ದಿದೆ ಸ್ವಲ್ಪ, ಬಟ್ ಫೈನ್, ನಡೆಯೋದು ಕೆಲಸ. ಆಲ್ಮೋಸ್ಟ್ ಎಲ್ಲ ಬಂದೋಬಸ್ತ್ ಮಾಡಿದ್ದೀವಿ. ಇದು ಕೂಡ ಅಷ್ಟೇ, ಇದು ರೀಸೆಂಟಾಗಿ ಇದೆಲ್ಲ ಕೆಡವಿಬಿಟ್ಟಿತ್ತು ಗೆಣಸು. ಇಲ್ಲೆಲ್ಲ ಕೂಡ ಹಾಕಿದ್ವಿ. ಇದು ಹಾಕಿದಾಗಿಂದ ಏನೂ ಸದ್ಯಕ್ಕೆ ಸಮಸ್ಯೆ ಇಲ್ಲ, ಇವಾಗವರೆಗೂ ಕಂಡು ಬಂದಿಲ್ಲ. ನೆಕ್ಸ್ಟು ಇದರಲ್ಲೂ ಏನಾದರೂ ಸಮಸ್ಯೆ ಆದರೆ ನೋಡಬೇಕು. ನಮಗೆ ಗೊತ್ತಿರೋ ಪ್ರಕಾರ ಏನೂ ಆಗಲ್ಲ. ಇದು ಬಿಟ್ಟರೆ ಬೆಕ್ಕು ಬರುತ್ತೆ. ಬೆಕ್ಕು ಬಂದು ಮಣ್ಣಲ್ಲಿ ಅದು ರೀಸೆಸ್ ಮಾಡಿಬಿಟ್ಟು ಮತ್ತೆ ಮಣ್ಣು ಮುಚ್ಚಿಬಿಟ್ಟು ಹೋಗುತ್ತೆ. ಅದೊಂದು ಇರುತ್ತೆ ಅಷ್ಟೇ, ಬಟ್ ಫೈನ್, ಅಷ್ಟೊಂದೆಲ್ಲ ಏನು ಸಮಸ್ಯೆ ಇಲ್ಲ ಅದು. ಇದಿಷ್ಟು ನಿಮ್ಮ ಜೊತೆ ಹಂಚ್ಕೋಬೇಕಿತ್ತು. ಧನ್ಯವಾದಗಳು.